ನಮಸ್ಕಾರ ಸ್ನೇಹಿತರೆ, AP3 ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ರಾಮಾಯಣದ ಬಗ್ಗೆ ನೋಡೋದಾದರೆ, ವಿಶ್ವಾಮಿತ್ರರ ಈ ನಿರ್ಧಾರವು 3 ಲೋಕಗಳನ್ನು ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡುತ್ತದೆ. ದೇವಾನುದೇವತೆಗಳು ಮುಂದೆ ಒದಗಬಹುದಾದ ತೊಂದರೆಯನ್ನು ಗ್ರಹಿಸಿ ಭಯಭೀತರಾಗುತ್ತಾರೆ. ಇದನ್ನು ಗ್ರಹಿಸಿದ ವಸಿಷ್ಠರು ದಶರಥನಿಗೆ ಬುದ್ಧಿವಾದವನ್ನು ಹೇಳಲು ಪ್ರಯತ್ನಿಸುತ್ತಾರೆ. ದಶರಥನು ಕೊಟ್ಟ ಮಾತನ್ನು ತಪ್ಪದೆ ನಡೆಸಿಕೊಳ್ಳುವಲ್ಲಿ ನಿಮ್ಮ ವಂಶ ಅಗ್ರಪಂಕ್ತಿಯಲ್ಲಿದೆ. ನಿನ್ನಲ್ಲಿರುವ ಧೈರ್ಯಕ್ಕೆ ಕೊರತೆಯೇನೂ ಇಲ್ಲ, ಸಂಪತ್ತಿಗೂ ಸಹ ಕೊರತೆ ಇಲ್ಲ. ಆದರೆ ಒಂದು ವೇಳೆ ನೀನು ಕೊಟ್ಟ ಮಾತನ್ನು ನಡೆಸಿಕೊಡದೆ ಹೋದಲ್ಲಿ ನಿನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡುವವರು ನಿನ್ನನ್ನು ಜರಿಯುತ್ತಾರೆ. ಅಷ್ಟು ಮಾತ್ರವಲ್ಲದೆ ಜನೋಪಕಾರಿ ಕೆಲಸ ಕಾರ್ಯಗಳಿಂದ ನೀನು ಗಳಿಸಿದ ಪುಣ್ಯದ ಫಲಗಳು ನಾಶವಾಗುತ್ತವೆ. ನೀನು ಮಾಡಿದ ಅಶ್ವಮೇಧ ಮತ್ತು ಇನ್ನಿತರ ಯಾಗಾದಿಗಳು ಸತ್ವಹೀನವಾಗುತ್ತವೆ. ಅದರ ಫಲವು ನಿನಗೆ ದೊರೆಯದಂತಾಗುತ್ತದೆ. ಆದ್ದರಿಂದ ಯಾವುದೇ ಅನರ್ಥಕ್ಕೆ ದಾರಿ ಮಾಡಿಕೊಡದೆ ಧೈರ್ಯದಿಂದ ಒಂದೇ ಮನಸ್ಸಿಂದ ರಾಮನನ್ನು ವಿಶ್ವಾಮಿತ್ರರೊಂದಿಗೆ ಕಳುಹಿಸಿಕೊಡು. ವಿಶ್ವಾಮಿತ್ರರ ರಕ್ಷಣೆ ರಾಮನಿಗೆ ಇರುತ್ತದೆ. ಅದನ್ನು ಭೇದಿಸಿ ರಾಮನನ್ನು ಯಾರೇ ಆಗಲಿ ಏನನ್ನೂ ಮಾಡಲು ಸಾಧ್ಯವಿಲ್ಲ. ವಿಶ್ವಾಮಿತ್ರರಿಗೆ ವಿಶೇಷವಾದ ವಿದ್ಯೆ ಇದೆ ಮತ್ತು ಸಿದ್ಧಿ ಇದೆ. ವಿಶ್ವಾಮಿತ್ರನು ರಾಜ್ಯಭಾರ ಮಾಡುತ್ತಿದ್ದಾಗ ಸಾಕ್ಷಾತ್ ಪರಮೇಶ್ವರನೇ ಅಸ್ತ್ರದ ರೂಪದ ಮಕ್ಕಳನ್ನು ವಿಶ್ವಾಮಿತ್ರನಿಗೆ ಉಡುಗೊರೆಯಾಗಿ ಕರುಣಿಸಿದ್ದಾನೆ. ವಿಶ್ವಾಮಿತ್ರರ ಬಳಿ ಇರುವ ಅಸ್ತ್ರವನ್ನು ಒಮ್ಮೆ ಮಂತ್ರಿಸಿ ಶತ್ರುಗಳ ಮೇಲೆ ಪ್ರಯೋಗಿಸಿದರೆ ಶತ್ರುವಿನ ವಿನಾಶ ಖಂಡಿತ. ಬಾಲರಾಮನ ಜೀವಕ್ಕೆ ಏನಾಗುವುದೋ ಎಂಬ ಆತಂಕ ಬೇಡ. ಕೇವಲ ನಿನ್ನ ಮತ್ತು ನಿನ್ನ ಮಗನ ಶ್ರೇಯೋಭಿವೃದ್ಧಿಗಾಗಿ ರಾಮನನ್ನು ಕಳುಹಿಸುವಂತೆ ಒತ್ತಡ ಹೇರುತ್ತಿದ್ದಾರೆ. ವಸಿಷ್ಠರ ಈ ಮಾತುಗಳನ್ನು ಕೇಳಿದ ನಂತರ ದಶರಥನಿಗೆ ಸಮಾಧಾನ ಉಂಟಾಗುತ್ತದೆ. ನಿಜಾಂಶ ತಿಳಿದ ಕಾರಣ ಬಾಲರಾಮನನ್ನು ವಿಶ್ವಾಮಿತ್ರರ ಜೊತೆಯಲ್ಲಿ ರಾಮನನ್ನು ಕಳುಹಿಸಲು ತೀರ್ಮಾನಿಸಿದಾಗ ರಾಮನೊಂದಿಗೆ ಲಕ್ಷ್ಮಣನು ಹೊರಡುತ್ತಾನೆ. ತನಗೆ ದೊರೆತ ಗುರುಗಳ ಸೇವೆ ಮಾಡುವ ಅವಕಾಶವನ್ನು ನೆನೆದು ರಾಮ ಲಕ್ಷ್ಮಣರು ಸಂತೋಷಗೊಳ್ಳುತ್ತಾರೆ. ರಾಮ ಲಕ್ಷ್ಮಣರು ತಂದೆ ದಶರಥ ಮತ್ತು ತಾಯಿಯಿಂದ ಆಶೀರ್ವಾದ ಪಡೆದುಕೊಳ್ಳಲು ಅನುವಾಗುತ್ತಾರೆ. ವಸಿಷ್ಠರು ಜಯಶಾಲಿಯಾಗಿ ಬರಲು ಮನಸಾರೆ ಹರಿಸುತ್ತಾರೆ. ತಂದೆ ತಾಯಿಗಳು ರಾಮನನ್ನು ಪ್ರೀತಿಯಿಂದ ಬಿಗಿದಪ್ಪಿ ವಿಶ್ವಾಮಿತ್ರರಿಗೆ ಒಪ್ಪಿಸುತ್ತಾರೆ. ಆಕಾಶದಿಂದ ಇವರ ಮೇಲೆ ಹೂಮಳೆ ಸುರಿಯುತ್ತದೆ. ಮನದಲ್ಲಿ ಸ್ವಲ್ಪವೂ ಅಳುಕಿಲ್ಲದೆ ನಗು ನಗುತ್ತಲೇ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರನ್ನು ಹಿಂಬಾಲಿಸುತ್ತಾರೆ. ಸುದೀರ್ಘ ಪ್ರಯಾಣ ಮಾಡಿದ ನಂತರ ಸರಯೂ ನದಿಯ ತೀರವನ್ನು ಎಲ್ಲರೂ ತಲುಪುತ್ತಾರೆ. ವಿಶ್ವಾಮಿತ್ರರು ರಾಮನಿಗೆ ಅಚಬಮನವನ್ನು ಮಾಡಲು ತಿಳಿಸುತ್ತಾರೆ. ಬಲ ಅತಿಬ ಎಂಬ ಮಹಾವಿದ್ಯೆಯನ್ನು ಮೂಲ ಮಂತ್ರಗಳ ಸಹಿತವಾಗಿ ಉಪದೇಶಿಸುತ್ತೇನೆ. ಈ ಮಂತ್ರವನ್ನು ಹೇಳಿಕೊಳ್ಳುವುದರಿಂದ ಅವಿರತವಾಗಿ ಯುದ್ಧವನ್ನು ಮಾಡಿದರೂ ನಿನ್ನನ್ನು ದಣಿವು ಆವರಿಸುವುದಿಲ್ಲ. ನಿನ್ನಲ್ಲಿರುವ ವಿಶೇಷ ಕಾಂತಿಯು ಸದಾಕಾಲ ಉಳಿಯುತ್ತದೆ. ಇದರಿಂದಾಗಿ ಯಾವುದೇ ರಾಕ್ಷಸರು ನಿನ್ನನ್ನು ಸೋಲಿಸಲು ಸಾಧ್ಯವಾಗುವುದೇ ಇಲ್ಲ. ಈ ಭೂಮಿಯಲ್ಲಿ ನಿನ್ನ ಹೊರತು ಈ ಮಂತ್ರವನ್ನು ಸಿದ್ಧಿಸಿಕೊಂಡವರು ಬೇರೊಬ್ಬರು ಇರುವುದಿಲ್ಲ. ಇದರಿಂದ ಸುಲಭವಾಗಿ 3 ಲೋಕಗಳನ್ನು ನೀನು ಜಯಿಸಬಲ್ಲೆ. ಇದರಿಂದ ನಿನಗೆ ವಿಶೇಷವಾದಂತಹ ಜ್ಞಾನವು ಪ್ರಾಪ್ತಿಯಾಗುತ್ತದೆ. ಹಸಿವೆಯಾಗಲಿ ಬಾಯಾರಿಕೆಯಾಗಲಿ ನಿನ್ನನ್ನು ಕಾಡುವುದಿಲ್ಲ. ಈ ಕಾರಣಗಳಿಂದಾಗಿ ಇದನ್ನು ನಿನಗೆ ಬೋಧಿಸಬೇಕೆಂಬ ಆಸೆ ನನ್ನಲ್ಲಿ ಉದ್ಭವವಾಗಿದೆ. ಇಷ್ಟು ಮಾತ್ರವಲ್ಲದೆ ಇದನ್ನು ಗ್ರಹಿಸುವ ಮತ್ತು ಕಲಿಯುವ ಹಕ್ಕು ನಿನಗಿದೆ. ಸಂತೋಷ ಮತ್ತು ಕುತೂಹಲದಿಂದ ರಾಮನು ವಿಶ್ವಾಮಿತ್ರರು ಬೋಧಿಸುವ ಮಂತ್ರಗಳನ್ನು ಕಲಿಯುತ್ತಾನೆ. ತಾನು ಮಹಾರಾಜರ ಮಕ್ಕಳು ಎಂಬುದನ್ನು ಮರೆತು ರಾಮ ಲಕ್ಷ್ಮಣರು ದರ್ಬೆಯಿಂದ ಮಾಡಿದ ಹಾಸಿಗೆಯಲ್ಲಿ ದಿನವನ್ನು ಕಳೆಯುತ್ತಾರೆ. ಇದು
ರಾಮಾಯಣದ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ. ನಮಸ್ಕಾರ.